ಹೆಲೋ ಗೆಳೆಯರೇ, ತಮಗೆಲ್ಲರಿಗೂ ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು ಜನವರಿ 24, 2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ಈ ದಿನದ ಕೋಟ್: ಇನ್ ಎ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್, ಮಹಾತ್ಮ ಗಾಂಧೀಜಿ. ಈ ದಿನದ ಪ್ರಿಲಿಮ್ಸ್ ಕ್ವಶನ್: ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್. ಆಪ್ಷನ್ ಈ ರೀತಿಯಾಗಿದೆ: 21 ಜನವರಿ, 21 ಫೆಬ್ರವರಿ, 21 ಮಾರ್ಚ್, 21 ಆಗಸ್ಟ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ 21 ಫೆಬ್ರವರಿ. ಈ ಒಂದು ಪ್ರಶ್ನೆಯನ್ನು 2021 UPSC ಪ್ರಿಲಿಮ್ಸಲ್ಲಿ ಕೇಳಿರೋದ್ರಿಂದ ಇಂಟರ್ನ್ಯಾಷನಲ್ ಡೇಸ್ಗಳು, ಅದರ ಇಂಪಾರ್ಟೆನ್ಸ್ಗಳು ನಮಗೆ ತುಂಬ ಪ್ರಮುಖವಾಗ್ತವೆ. ಪ್ರತಿ ವರ್ಷ 24 ಜನವರಿಯನ್ನು ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಸೊ 2022 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನದ ಥೀಮ್, ಧ್ಯೇಯವಾಕ್ಯ ಏನು ಅಂತ ಕೇಳಿದ್ರೆ ಕ್ವಶನನ್ನು ಚೇಂಜಿಂಗ್ ಕೋರ್ಸ್, ಟ್ರಾನ್ಸ್ಫಾರ್ಮಿಂಗ್ ಎಜುಕೇಷನ್ ಅಂತಕ್ಕಂಥದ್ದು. ಈ ದಿನದ ಮೊದಲನೇ ಆರ್ಟಿಕಲ್ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಗೆಟ್ಸ್ ಫೈನಲ್ ಟಚಸ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಥವಾ ಆರ್ಟ್ ಆ್ಯಂಡ್ ಕಲ್ಚರ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಸಮಾನತೆಯ ಪ್ರತಿಮೆ ಅಂತ ಕರಿತೀವಿ. 11ನೇ ಶತಮಾನದ ಪ್ರಸಿದ್ಧ ಸಮಾಜ ಸುಧಾರಕ ಮತ್ತು ವೈಷ್ಣವ ಸಂತ, ಅದರೊಂದಿಗೆ ವಿಶಿಷ್ಟಾದ್ವೈತವನ್ನು ಪ್ರತಿಪಾದಿಸಿದಂತಹ ಶ್ರೀ ರಾಮಾನುಜಾಚಾರ್ಯ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ ಫೆಬ್ರವರಿ 5ನೇ ತಾರೀಕು. ಈ ಸಮಾನತೆಯ ಪ್ರತಿಮೆಯು 216 ಅಡಿ ಎತ್ತರವಿದ್ದು ಕುಳಿತಿರುವ ಪೊಸಿಷನಲ್ಲಿ ಅಥವಾ ಸಿಟ್ಟಿಂಗ್ ಪೊಸಿಷನಲ್ಲಿ ಇರುವಂತಹ ಪ್ರಪಂಚದಲ್ಲಿಯೇ 2ನೇ ಅತ್ಯಂತ ಎತ್ತರವಾದಂತಹ ಪ್ರತಿಮೆಯಾಗಿದೆ. ಈ ಒಂದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಯನ್ನು ಶ್ರೀ ರಾಮಾನುಜಾಚಾರ್ಯ ಅವರ 1000 ಬರ್ತ್ ಆ್ಯನಿವರ್ಸರಿಯ ಅಂಗವಾಗಿ ಅನಾವರಣ ಮಾಡಲಾಗುತ್ತದೆ. ಈ ಒಂದು ಪ್ರತಿಮೆಯನ್ನು ಪಂಚಲೋಹಗಳಿಂದ ಪ್ರಿಪೇರ್ ಮಾಡಲಾಗಿದೆ, ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಆ ಒಂದು ಪಂಚಲೋಹಗಳು ಗೋಲ್ಡ್, ಸಿಲ್ವರ್, ಕಾಪರ್ ಮತ್ತು ಬ್ರಾನ್ಸ್ ಮತ್ತು ಜಿಂಕ್ ಅಂತಕ್ಕಂಥದ್ದು. ಇದನ್ನು ಚೀನಾದ ಒಂದು ಕಂಪನಿಯಾದ ಏರೋಸ್ಪಮ್ ಕಾರ್ಪೊರೇಷನ್ನಿಂದ ತಯಾರು ಮಾಡಲಾಗಿದೆ. ಈ ಒಂದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಯ ಮುಖಾಂತರವಾಗಿ ಅದರ ಸುತ್ತಮುತ್ತ 108 ದಿವ್ಯ ದೇಸಂ ಎನ್ನುವಂತಹ ವೈಷ್ಣವೇಟ್ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರುವ, ಅಂದರೆ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರುವ ದೇವಾಲಯಗಳನ್ನು ನಾವು ಕಾಣ್ಬೋದು. ಫಾರ್ ಎಕ್ಸಾಂಪಲ್ ತಿರುಮಲ, ಶ್ರೀರಂಗಂ, ಕಂಚಿ, ಅಭಿಬೋಲಂ ಮತ್ತು ಬದ್ರಿನಾಥ್, ಮುಕಂದ್ನಾಥ್ ಮತ್ತು ಅಯೋಧ್ಯ, ಬೃಂದಾವನ್, ಕುಂಭಕೋಣಂ ಅಂತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಆರ್ಕಿಯಾಲಜಿಸ್ಟ್ ಆ್ಯಂಡ್ ಎಪಿಗ್ರಾಫಿಸ್ಟ್ ನಾಗಸ್ವಾಮಿ ಪಾಸಸ್ ಅವೇ ಇನ್ 92 ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಆರ್ ನಾಗಸ್ವಾಮಿ ನೋಡಿ, ಇಲ್ಲಿ ಆರ್ಕಿಯಾಲಜಿಸ್ಟ್ ಅಂದರೆ ಪುರಾತತ್ವ ಶಾಸ್ತ್ರಜ್ಞ, ಎಪಿಗ್ರಾಫಿಸ್ಟ್ ಅಂದರೆ ಶಾಸನಶಾಸ್ತ್ರಜ್ಞ. ಇವರು ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿಸ್ಟ್ ಅಂದರೆ ಪುರಾತತ್ವ ಶಾಸ್ತ್ರಜ್ಞದ ಇಲಾಖೆಯಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಇವರು ಹುಟ್ಟಿದ್ದು ಯರೋಡಿ ಡಿಸ್ಟಿಕ್, ಕೂಡುಮುಡಿ ಎನ್ನುವಂಥ ಪ್ರದೇಶದಲ್ಲಿ. ಸೊ ಇವರು 92ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ನಾಗಸ್ವಾಮಿ ಅಂತಕ್ಕಂಥವರು ತಮಿಳುನಾಡಿನಲ್ಲಿ ಕೋವಿಡ್ ಸಂದರ್ಭದಲ್ಲಿ ದೇವಸ್ಥಾನಗಳನ್ನು ಮುಚ್ಚಬೇಕು ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ಫೇವರ್ ಆಗಿ ಮಾತನಾಡಿದರು. ಇದರೊಂದಿಗೆ ತಮಿಳು ಮತ್ತು ಸಂಸ್ಕೃತನಲ್ಲಿ ನಾಲೆಡ್ಜನ್ನು ಪಡ್ಕೊಂಡಿದ್ದು ಪುಣೆ ಯೂನಿವರ್ಸಿಟಿಯಲ್ಲಿ PhDಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವರು ಒಂದು ಪುಸ್ತಕವನ್ನು ಬರೀತಾರೆ 1983ರಲ್ಲಿ, ಮಾಸ್ಟರ್ ಪೀಸ್ ಆಫ್ ಅರ್ಲಿ ಸೌತ್ ಇಂಡಿಯನ್ ಬ್ರಾಂಜಸ್ ಅಂತಕ್ಕಂಥದ್ದು. 17ನೇ ಶತಮಾನದ ತಿರುಮಲೈ ನಾಯಕ್ ಪ್ಯಾಲೇಸ್ನ ರಕ್ಷಣೆ, ಅದರೊಂದಿಗೆ ಚೇರಾ ಇನ್ಸ್ಕ್ರಿಪ್ಷನ್ ಅಂದರೆ ಪುಗಳೂರಿನಲ್ಲಿರುವಂತಹ ಚೇರಾ ಇನ್ಸ್ಕ್ರಿಪ್ಷನ್ಸ್ ಮತ್ತು ಇತರೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ಗಳು, ಗಂಗೈಕೊಂಡ ಚೋಳಪುರಂನಲ್ಲಿರುವಂತಹ ಪ್ಯಾಲೇಸ್ ಸೈಟ ಸಂರಕ್ಷಣೆಯಲ್ಲಿಯೂ ಕೂಡ ನಾಗಸ್ವಾಮಿಯವರು ವರ್ಕ್ ಮಾಡಿದ್ದಾರೆ. ಇಷ್ಟು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಎ ಚಾನ್ಸ್ ಟು ಸಪೋರ್ಟ್ ಗ್ರೋತ್, ಫಿಸಿಕಲ್ ಕನ್ಸಾಲಿಡೇಷನ್ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಡಿಯನ್ ಎಕಾನಮಿ, ಫೆಡರಲಿಸಮ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. 2 years ಆಫ್ ರಿಯಲ್ ಗ್ರೋತ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್ ಹ್ಯಾವ್ ಬೀನ್ ವೈಪ್ಡ್ ಔಟ್ ಬೈ COVID-19 ವಿಚ್ ದ ಬಜೆಟ್ ಮಸ್ಟ್ ಟೇಕ್ ನೋಟ್ ಆಫ್ ಅಂತಕ್ಕಂಥದ್ದು. 2 ವರ್ಷದ ಆರ್ಥಿಕ ಬೆಳವಣಿಗೆಯು ಕೋವಿಡ್ನಿಂದಾಗಿ ವೈಪ್ಡ್ ಔಟ್ ಆಗಿದೆ. ಇದನ್ನು ನಾವು ಬಜೆಟನ್ನು ತಯಾರು ಮಾಡಬೇಕಾದ್ರೆ ನೋಟನ್ನು ಹಿಡ್ಕೊಬೇಕು, ಸ್ವಲ್ಪ ಕೇರನ್ನು ಹಿಡ್ಕೊಬೇಕು ಅನ್ನೋದನ್ನು ಇಲ್ಲಿ ಆರ್ಟಿಕಲಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸೊ ಜನವರಿ 7, 2022ರಂದು NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್, ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತ ಕರಿತೀವಿ, ಇದೊಂದು ಅಡ್ವಾನ್ಸ್ ಎಸ್ಟಿಮೇಟನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಈ ಒಂದು ಎಸ್ಟಿಮೇಟಲ್ಲಿ ಭಾರತ ದೇಶದ ರಿಯಲ್ GDP ಗ್ರೋತ್ ರೇಟ್ ಎಷ್ಟಿದೆ ಅಂತ ಹೇಳಿದ್ರೆ 9.2% ಇದೆ. ಸೊ ಈ ಒಂದು 9.2% IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ ಕಾಮೆಂಟ್ ಸೆಕ್ಷನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್, ಇವೆರಡರ HQ ಅಂದರೆ ಏನು, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಇವೆರಡು ಪ್ರೊಜೆಕ್ಷನ್ ಮಾಡಿರೋ ಪ್ರಕಾರ RBI ಮತ್ತು IMF ಅವರು ಪ್ರೊಜೆಕ್ಷನ್ ಮಾಡಿರೋ ಪ್ರಕಾರ ಭಾರತ ದೇಶದ GDP ರೇಟ್ ಎಷ್ಟಿರಲಿದೆ, 9.5% ಇರಲಿದೆ. ಅದೇ ರೀತಿ NSO ಎಸ್ಟಿಮೇಟ್ ಮಾಡಿರೋ ಪ್ರಕಾರ
9.2% ಇದೆ. ಇದು ಎಷ್ಟರ ಡಿಫ್ರೆನ್ಸ್ ಇದೆ? 30 ಬೇಸಿಕ್ ಪಾಯಿಂಟ್ಸ್ ಕಡಿಮೆ ಇದೆ. ಯಾವುದರ ಪ್ರಕಾರವಾಗಿ RBI ಮತ್ತು IMFಗೆ ಕಂಪೇರ್ ಮಾಡಿಕೊಂಡ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಇಂಟ್ರೊಡ್ಯೂಸ್ ಮಾಡಿರುವಂಥ GDP ಗ್ರೋತ್ ರೇಟ್ 3 ಅಂಶಗಳು 30 ಬೇಸಿಕ್ ಪಾಯಿಂಟ್ ಏನಾಗಿದೆ ಕಡಿಮೆ ಆಗಿದೆ ಅನ್ನುವಂಥ ವಿಷಯವನ್ನು ಇಲ್ಲಿ ಹೇಳ್ತಿದ್ದಾರೆ. ಇದರೊಂದಿಗೆ 2021-22 ಗ್ರೋತ್ ಫೋರ್ಕಾಸ್ಟನ್ನು ನಾವು ನೋಡಿಕೊಂಡಾಗ ಕೆಲವೊಂದು ಪ್ರಮಾಣದಲ್ಲಿ ಪಾಸಿಬಲ್ ಡಿಕ್ಲೈನನ್ನು ಕಾಣ್ತಾ ಇದ್ದಾವೆ. ಸೊ ಮುಂದಿನ ದಿನಗಳಲ್ಲಿ ಚಾಲೆಂಜಸ್ಗಳನ್ನು ಫೇಸ್ ಮಾಡಲಾಗುತ್ತದೆ. 9.5% ಗ್ರೋತ್ ರೇಟನ್ನು ಫೇಸ್ ಮಾಡೋದ್ರಲ್ಲಿ ಆರ್ಥಿಕವಾಗಿ ನಾವು ಕೆಲವೊಂದು ಸವಾಲುಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಇದು ಪಾಸಿಬಲ್ ಡಿಕ್ಲೈನ್ಗೆ ದಾರಿ ಮಾಡಿಕೊಡುತ್ತದೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದುವರೆದಂತೆ ಗ್ರೋತ್ ಪ್ರಾಸ್ಪೆಕ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಾಸ್ಪೆಕ್ಟ್ ಆಫ್ 2022-23 ಗ್ರೌತ್, ಅಂದರೆ 2022 ಮತ್ತು 23 ಗ್ರೌತನ್ನು ನಾವು ಆಧಾರವಾಗಿ ಇಟ್ಕೊಂಡ್ರೆ ಇಲ್ಲಿ OECD ಮತ್ತು IMF ಅಂತ 2 ಸಂಸ್ಥೆಗಳು ಬರ್ತವೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆ್ಯಂಡ್ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕರಿತೀವಿ. ಇವೆರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ಕ್ರಮವಾಗಿ ಭಾರತ ಗ್ರೋತ್ ರೇಟ್ 8.5% ಮತ್ತು 8.1% ಇರಲಿದೆ ಅಂತೇಳಿ ಹೇಳಿದ್ದಾರೆ. 8.5% ಮತ್ತು 8.3% ಇದರಿದೆ ಅಂತ ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಅಂದರೆ 2022-23ಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯಾದಂಥ ಗ್ರೋತ್ ರೇಟನ್ನು ನಾವು ಫಾಲೋ ಮಾಡ್ಕೊಳ್ತಾ ಹೋಗಬೇಕು. ಯಾಕಂದರೆ ಈ ಒಂದು NSO ಇಂಟ್ರೊಡ್ಯೂಸ್ ಮಾಡಿರೋ ಪ್ರಕಾರ 2021-22 ಗ್ರೋತ್ ರೇಟು ಲಿಮಿಟೆಡ್ ಆಗಲಿದೆ. ಸೊ ನೋಡಿ, ಅಡ್ವಾನ್ಸ್ ಎಸ್ಟಿಮೇಟ್ಸ್ನ ಪ್ರಕಾರ 2021-22ರಲ್ಲಿ 145.5 ಲಕ್ಷ ಕೋಟಿಯನ್ನು ತಯಾರು ಮಾಡಲಾಗಿದೆ GDP ಟರ್ಮ್ಸ್ಗಳಲ್ಲಿ. ಅದೇ ರೀತಿಯಾಗಿ 2019 ಮತ್ತು 20ರಲ್ಲಿ ನೋಡಿದಾಗ 145.7 ಲಕ್ಷ ಕೋಟಿ ಇದೆ. ಅಂದರೆ ಸ್ವಲ್ಪ ಪ್ರಮಾಣದಲ್ಲಷ್ಟೇ ಡೆವಲಪ್ಮೆಂಟನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತ ನೋಡ್ಕೊಳ್ಳೋದಾದರೆ ಕೋವಿಡ್-19. ಈ ಕೋವಿಡ್-19 ಆದಂತಹ 3 ವೇವ್ಸ್ನಿಂದಾಗಿ ಭಾರತ ದೇಶದ 2 ವರ್ಷದ 2 ಇಯರ್ಸ್ ಎಕನಾಮಿಕ್ ಗ್ರೋತ್ ಏನಾಗ್ತಾ ಹೋಗಿದೆ, ಡಿಕ್ಲೈನ್ ಆಗಿದೆ, ಕಂಪ್ಲೀಟಾಗಿ ವೈಪ್ಡ್ ಔಟ್ ಆಗಿದೆ ಅಂತದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಇದರೊಂದಿಗೆ ಇನ್ನು ಮುಂದೆ ಭಾರತ ದೇಶದ ಆರ್ಥಿಕ ವ್ಯವಸ್ಥೆ ಕ್ಲೀನ್ ಸ್ಲೇಟ್ನ ಮುಖಾಂತರವಾಗಿ ಸ್ಟಾರ್ಟ್ ಮಾಡಬೇಕು. ನಂತರದಲ್ಲಿ 2022 ಮತ್ತು 23ರ ಒಂದು ಬೆಳವಣಿಗೆ 2 ಪ್ರಮುಖವಾದಂತಹ ಅಂಶಗಳ ಆಧಾರವಾಗಿದೆ. ಒಂದು ಸೇವಿಂಗ್ಸು, ಇನ್ನೊಂದು ಇನ್ವೆಸ್ಟ್ಮೆಂಟ್ ರೇಟ್ಸು. ಅದು ಎಕನಾಮಿಯಲ್ಲಿ ನಮ್ಮಂತಹ ಮುಂದುವರಿಯುತ್ತಿರುವಂಥ ಭಾರತ ದೇಶದ ಎಕನಾಮಿಯಲ್ಲಿ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ರೇಟ್ಸ್ನ ಮುಖಾಂತರವಾಗಿ 2 ಪ್ರಮುಖವಾದಂಥ ಅಂಶಗಳನ್ನು ನಾವು 2022 ಮತ್ತು 23ರ ಆರ್ಥಿಕತೆಯಲ್ಲಿ ಕಾಣಲಿದ್ದೇವೆ. ಸೊ ಆ್ಯಸ್ ಪರ್ ದ ಅಡ್ವಾನ್ಸ್ ಎಸ್ಟಿಮೇಟ್ಸ್, ಅಂದರೆ NSO ಮಾಡಿರುವಂತಹ ಅಡ್ವಾನ್ಸ್ ಎಸ್ಟಿಮೇಟ್ಸ್ನ ಪ್ರಕಾರ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಅನ್ನುವಂಥದ್ದು ಭಾರತದಲ್ಲಿ 29.6% ಅನ್ನುವುದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಮುಂದುವರೆದಂತೆ ಎಕ್ಸ್ಪೆಂಡಿಚರ್ ಪ್ರಿಯಾರಿಟೀಸ್, ಅಂದರೆ 2022 ಮತ್ತು 23ರ ಎಕ್ಸ್ಪೆಂಡಿಚರ್ ಪ್ರಿಯಾರಿಟಿಗಳನ್ನು ಬೋತ್ ಕನ್ಸಂಪ್ಷನ್ನು ಮತ್ತು ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ಸ್ಗಳಿಗೆ ಸಂಬಂಧಪಟ್ಟಂತೆ ಎರಡಕ್ಕೂ ಫೋಕಸನ್ನು ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅನ್ನುವಂಥ ಒಂದು ಹೊಸದಾದ ಯೋಜನೆ ಇದೆಯಲ್ಲ, ಇದನ್ನು ಅಸೆಸ್ ಮಾಡೋದ್ರ ಮೂಲಕ ಅದರ ಒಂದು ದಾರಿ ಎಕ್ಸಿಸ್ಟಿಂಗ್ ಡೆಫಿಷಿಯನ್ಸಿಯನ್ನು ಕ್ರಿಯೇಟ್ ಮಾಡುವುದರ ಜೊತೆ ಇರಬಾರ್ದು, ಡೆಫಿಷಿಯನ್ಸಿಯನ್ನು ತೆಗೆದುಹಾಕುವುದರ ಕಡೆ ಇರಬೇಕು. ಪರ್ಟಿಕ್ಯುಲರ್ಲಿ ಯಾವ ಸೆಕ್ಟರಲ್ಲಿ? ಹೆಲ್ತ್ ಸೆಕ್ಟರಿಗೆ ಅನುಕೂಲಕರವಾದಂತಹ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಕನ್ಸಂಪ್ಷನ್ ಡಿಮ್ಯಾಂಡ್ ವೀಕ್ ಆಗಿರೋದ್ರಿಂದ ಮಹಾತ್ಮ ಗಾಂಧೀಜಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, MG ನರೇಗಾ ಅಂತ ಕರಿತೀವಲ್ವ, ಈ ರೀತಿಯಾದಂತಹ ಯೋಜನೆಗಳಿಗೆ ಫಿಸಿಕಲ್ ಸಪೋರ್ಟನ್ನು ಕೊಡಬೇಕು. ಯಾಕಂದರೆ ಈ ಸೆಕ್ಟರ್ಸ್ಗಳು, ಅಂದರೆ ಈ ಒಂದು ಯೋಜನೆಯಿಂದ ಭಾರತ ದೇಶದಲ್ಲಿರುವ ಹಲವಾರು ಸೆಕ್ಟರ್ಸ್ಗಳಿಗೆ ಉಪಯೋಗವಾಗಿದೆ. ಎಸ್ಪೆಷಲಿ ಆ ಸಂದರ್ಭದಲ್ಲಿ ಕೋವಿಡ್-19ನ ಸಂದರ್ಭದಲ್ಲಿ ಅನ್ನೋದನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಅದರೊಂದಿಗೆ ಏನು 15th ಫೈನಾನ್ಸ್ ಕಮಿಷನ್ ಇದೆಯಲ್ಲ, ಇದರ ಪ್ರಕಾರ ಇದು ಸಜೆಸ್ಟ್ ಮಾಡಿರೋದು ಎಷ್ಟು ಫಿಸಿಕಲ್ ಡೆಫಿಸಿಟ್ ಇರಬೇಕು ಅಂತೇಳಿ 5.5%, 2022 ಮತ್ತು 23ರ GDPಯ 5.5% ಫಿಸಿಕಲ್ ಡೆಫಿಸಿಟ್ ಇರಬೇಕು ಅಂತೇಳಿ ಪ್ರಪೋಸ್ ಮಾಡಿದೆ. ಅದರೊಂದಿಗೆ ಏನು ಅದೇ 15th ಫೈನಾನ್ಸ್ ಕಮಿಷನ್ ಪ್ರಪೋಸ್ ಮಾಡಿರೋ ಪ್ರಕಾರ ರಾಜ್ಯದಲ್ಲಿರುವಂತಹ ಮತ್ತು ರಾಷ್ಟ್ರದಲ್ಲಿರುವಂಥ, ಅಂದರೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಫಿಸಿಕಲ್ ಡೆಫಿಸಿಟ್ಟು ಮತ್ತು ಡೆಬ್ಟ್ಸ್ಗಳನ್ನು ಸಸ್ಟೈನಬಲ್ ಪ್ಯಾರಾಮೀಟರ್ ಮುಖಾಂತರವಾಗಿ ಎಕ್ಸಾಮೈನ್ ಮಾಡೋದಕ್ಕೆ ಒಂದು ಇಂಟರ್ ಗವರ್ನಮೆಂಟಲ್ ಹೈ ಪವರ್ಡ್ ಕಮಿಟಿಯನ್ನು ರಚನೆ ಮಾಡಬೇಕು ಅಂತೇಳಿ 15ನೇ ಹಣಕಾಸು ಆಯೋಗ, ಅಂದರೆ 15th ಫೈನಾನ್ಸ್ ಕಮಿಷನನ್ನು ಫ್ರೇಮ್ ಮಾಡಿದೆ, ಅದು ರೆಕಮೆಂಡ್ ಮಾಡಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಕಾಮೆಂಟ್ ಸೆಕ್ಷನಲ್ಲಿ 15ನೇ ಹಣಕಾಸು ಆಯೋಗದ, ಅಂದರೆ 15th ಫೈನಾನ್ಸ್ ಕಮಿಷನ್ನ ಅಧ್ಯಕ್ಷರು ಯಾರು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.
ಮುಂದಿನ ಆರ್ಟಿಕಲ್ ಬಜೆಟಿಂಗ್ ಫಾರ್ ದ ಎಜುಕೇಷನ್ ಎಮರ್ಜೆನ್ಸಿ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲ್ನ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತು ಎಜುಕೇಷನ್ ಎನ್ನುವಂತಹ ಸಿಲೆಬಸ್ನ ಅಡಿಯಲ್ಲಿ ನೋಡ್ಕೊಳ್ಬೋದು. ಈ ಒಂದು ಆರ್ಟಿಕಲ್ ಕಂಪ್ಲೀಟಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಡಾಟಾ ಆನ್ ಎಜುಕೇಷನ್, ಅಂದರೆ ಶಿಕ್ಷಣ ವಲಯಕ್ಕೆ ಸಂಬಂಧಪಟ್ಟಂತಹ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮೇಲೆ ಏನಕ್ಕೆ ಡೇಟಾಗಳು ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಕುರಿತು ಮಾತನಾಡ್ಕೊಳ್ತಾ ಇದ್ದಾರೆ. ಸೊ ಇತ್ತೀಚೆಗೆ ನಡೆದಂತಹ ಬಜೆಟ್ ಸೆಷನ್ನಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಜುಕೇಷನ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಮನಿಯನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾವೆ ಅನ್ನುವಂಥ ವಿಚಾರವನ್ನು ಕುರಿತು ಹೇಳ್ತಾ ಇದ್ದರಲ್ಲಿ, ಅದರ ಜೊತೆಗೆ ಈ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಮಾಣದಲ್ಲಿ ಮನಿಯನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರೊಂದಿಗೆ ಆ ಒಂದು ಡಿಬೇಟಿನ ಪರ್ಪಸ್ ಯಾವ ರೀತಿಯಾಗಿರಬೇಕು, ಪಬ್ಲಿಕ್ ಕನ್ಸರ್ನ್ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಪ್ಯಾಂಡಮಿಕ್ನ ನಂತರವೂ ಕೂಡ ಪಬ್ಲಿಕ್ ಸ್ಪೆಂಡಿಂಗ್ ಆನ್ ಎಜುಕೇಷನ್ ಹಲವಾರು ಸ್ಟೇಟ್ಸ್ಗಳಲ್ಲಿ ಏನಾಗಿದೆ, ತುಂಬ ಕಡಿಮೆ ಪ್ರಮಾಣದಲ್ಲಿದೆಯೇ. ಸೊ ನೋಡಿ, ಬಹುಪಾಲು ಸ್ಟೇಟ್ಸ್ಗಳಲ್ಲಿ ಪಬ್ಲಿಕ್ ಸ್ಪೆಂಡಿಂಗ್ ಅಂದರೆ ಎಜುಕೇಷನ್ ಮೇಲೆ ಪಬ್ಲಿಕ್ ಸ್ಪೆಂಡಿಂಗ್ ಎಷ್ಟು ಪ್ರಮಾಣದಲ್ಲಿದೆ ಅಂದರೆ 2.5%ಇಂದ 3.1% ಮಾತ್ರನೇ ಇದೆ. ಇದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಸ್ಟೇಟ್ ಇನ್ಕಮ್ ಆನ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅನಾಲಿಸಿಸ್ ಮಾಡಿರುವಂತಹ ಒಂದು ವರದಿಯಾಗಿದೆ. ಸೊ ಇದು ಹಲವಾರು ಲೋ ಇನ್ಕಮ್ ಕಂಟ್ರೀಸ್ಗಳು ಏನಿದಾವಲ್ವ, ಆ ಲೋ ಇನ್ಕಮ್ ಕಂಟ್ರೀಸ್ಗಳು ಕೂಡ ಇಷ್ಟೇ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತವೆ. ಅದು ಎಷ್ಟು ಪ್ರಮಾಣದಲ್ಲಿದೆ ಅಂದರೆ 4.3% ಆಫ್ GDP ಅಂತಕ್ಕಂಥದ್ದು. ನೋಡಿ, ಇದು 2010 ಮತ್ತು 11 ನಡುವೆ ಮತ್ತು 2018 ಮತ್ತು 19 ನಡುವೆ ಆದಂತಹ ಒಂದು ಪ್ರಮುಖವಾದಂತಹ ಒಂದು ಮೆಜರ್ಮೆಂಟ್ ಆಗಿದೆ. ನಂತರದಲ್ಲಿ ಲೋ ಇನ್ಕಮ್ ಕಂಟ್ರೀಸ್ಗಳು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತವೆ ನೋಡಿ, 3.2%ಇಂದ 3.5% ಆಫ್ GDPಯನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ಎಜುಕೇಷನಿಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ತವೆ, ಸ್ಪೆಂಡಿಂಗನ್ನು ಮಾಡ್ತಾರೆ, ಖರ್ಚನ್ನು ಮಾಡಲಾಗುತ್ತದೆ. ಈ ಒಂದು ಡೇಟಾವನ್ನು ವರ್ಲ್ಡ್ ಬ್ಯಾಂಕ್ ಎಜುಕೇಷನ್ ಫೈನಾನ್ಸ್ ವ್ಯಾಚ್ 2020 ಪ್ರಕಟಪಡಿಸಿದೆ ಅನ್ನುವಂಥ ವಿಷಯವನ್ನು ನೀವು ಆನ್ಸರ್ಸ್ಗಳಲ್ಲಿ ಬಳಸ್ಕೊಳ್ಬೋದು. ಹಾಗಾದರೆ ಈ ವರ್ಲ್ಡ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ, ಅದರೊಂದಿಗೆ ಇದು ಯಾವಾಗ ಸ್ಥಾಪನೆ ಆಯಿತು ಎನ್ನುವುದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಂತರದಲ್ಲಿ ಈ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟನ್ನು ನಾವು ಜಾಸ್ತಿ ಮಾಡಬೇಕು. ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಟ್ಟಿಗೆ ಎಜುಕೇಷನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವುದರ ಮೂಲಕ ಅದರ ಮೇಲೆ ಸ್ಪೆಂಡಿಂಗ್ಗಳನ್ನು ಮಾಡುವುದರ ಮುಖಾಂತರವಾಗಿ ಅನ್ಪ್ರೆಸಿಡೆಂಟ್ ಎಜುಕೇಷನ್ ಎಮರ್ಜೆನ್ಸಿಯನ್ನು ತೆಗೆದುಹಾಕ್ಬೋದು. ಸೊ 2021-22 ಬಜೆಟ್ನ ನಡುವೆಯೂ ಕೂಡ ಈ ಒಂದು ಗ್ರೇವೆಸ್ಟ್ ಸಿಚುಯೇಷನ್ ನಡುವೆಯೂ ಕೂಡ ಗೌರ್ನಮೆಂಟ್, ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಪಾಸಿಟಿವ್ ರಿಸಲ್ಟ್ಸ್ಗಳನ್ನು ಮತ್ತು ಪಾಸಿಟಿವ್ ಇಂಪ್ಯಾಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ವಿಷಯವನ್ನು ಹೇಳಿದೆ. ಸೊ ಎಜುಕೇಷನ್ ಸಿಸ್ಟಮ್ ಅನ್ನೋದು ಕೇವಲ ರಿಸೋರ್ಸಸ್ಗಳನ್ನು ಇನ್ಫ್ಯೂಷನ್ ಮಾಡೋದಲ್ಲ, ಸಮಾಜದಲ್ಲಿರುವಂತಹ ಪೂರ್ ಪೀಪಲ್ಸ್ಗಳು ಮತ್ತು ಡಿಸ್ಅಡ್ವಾಂಟೇಜ್ಡ್ ಪೀಪಲ್ಸ್ಗಳು, ಚಿಲ್ಡ್ರನ್ಸ್ಗಳನ್ನು ಐಡೆಂಟಿಫಿಕೇಷನ್ ಮಾಡಿ ಅವರಿಗೆ ಪ್ರಾಪರ್ ಸ್ಕೂಲಿಂಗನ್ನು ಕೊಡುವಂಥದ್ದು ಈ ಎಜುಕೇಷನ್ ಸಿಸ್ಟಮ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕಿರಬೇಕಾದಂಥ ಮುಖ್ಯವಾದಂತಹ ಒಂದು ಕ್ಲಿಯರ್ ಗೈಡೆನ್ಸ್ ಅನ್ನೋದನ್ನು ಈ ಒಂದು ಆರ್ಟಿಕಲ್ ಹೇಳ್ತಿದೆ. ಇದರೊಂದಿಗೆ 2018 ಮತ್ತು 19 GDPಯ 2.8% ಅಷ್ಟು ಮಾತ್ರ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಸ್ಪೆಂಡಿಂಗ್ ಮಾಡಿದೆ ಎಜುಕೇಷನ್ ಮೇಲೆ. ಯಾವುದ್ರ ಪ್ರಕಾರ 2020 ಮತ್ತು 2021 ಒಂದು ಎಕನಾಮಿಕ್ ಸರ್ವೆ ಪ್ರಕಾರ. ಅದೇ ರೀತಿಯಾಗಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನು ಹೇಳ್ತಾ ಇದೆ, ಪಬ್ಲಿಕ್ ಸ್ಪೆಂಡಿಂಗ್ ಆನ್ ಎಜುಕೇಷನ್ ಅಂದರೆ ಸಾರ್ವಜನಿಕರು ಶಿಕ್ಷಣದ ಮೇಲೆ, ಎಜುಕೇಷನ್ ಮೇಲೆ ಎಷ್ಟು ಪ್ರಮಾಣದಲ್ಲಿ ಸ್ಪೆಂಡಿಂಗ್ ಮಾಡಿದ್ದಾರೆ ಅಂದರೆ 4.3% ಆಫ್ GDP ಅಂತಕ್ಕಂಥದ್ದನ್ನೆಲ್ಲ ಹೇಳ್ತಾ ಇದ್ದಾರೆ. ಇದರೊಂದಿಗೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ಎಜುಕೇಷನನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕು. ಸೊ ಪಬ್ಲಿಕ್ ಸ್ಪೆಂಡಿಂಗು ಎಜುಕೇಷನ್ ಮೇಲೆ ಇಂಪ್ರೂವ್ಮೆಂಟ್ ಆಗುವುದರ ಮೂಲಕ ಎಜುಕೇಷನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥ ವಿಚಾರವನ್ನೆಲ್ಲ ಪ್ರಸ್ತಾಪ ಮಾಡಲಾಗಿದೆ. ಅದರೊಂದಿಗೆ ಫೈನಲ್ ಆಗಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಡೇಟಾವನ್ನು ನಾವು ಎಕ್ಸೆಸಬಲ್ ಆಗಿ ಮಾಡಬೇಕು, ಅದನ್ನು ಪಬ್ಲಿಕ್ ಡೊಮೇನ್ಗೆ ಸಿಗುವಂತೆ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಮುಂದಿನ ಆರ್ಟಿಕಲ್ ಸ್ಟೆಲ್ಲರ್ ಫ್ಯಾಲಸಿ ಅನ್ನುವಂಥದ್ದು. ಇದನ್ನು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಎನ್ನುವಂತಹ ಪಠ್ಯಕ್ರಮದಲ್ಲಿ ನೋಡ್ಕೊಳ್ಬೋದು. ಅಸೆಸ್ಮೆಂಟ್ ಆಫ್ ಎನ್ವಿರಾನ್ಮೆಂಟಲ್ ಕಾಸ್ಟ್ ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಶುಡ್ ನಾಟ್ ಬಿ ಡನ್ ಇನ್ ಹೇಸ್ಟ್ ಎನ್ನುವಂಥದ್ದು. ನೋಡಿ, ಇಲ್ಲಿ ಅಸೆಸ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಎನ್ವಿರಾನ್ಮೆಂಟಲ್ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಏನು ಅಸೆಸ್ಮೆಂಟ್ ಮಾಡ್ತಿರಲ್ವ, ಅದನ್ನು ಯಾವುದೇ ರೀತಿಯಾಗಿ ವೇಗವಾಗಿ ಮಾಡಬಾರ್ದು ಎನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಇಲ್ಲಿ ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಅಂದರೆ ಯಾವುದೇ ಒಂದು ಪ್ರಾಜೆಕ್ಟ್ನ ಬೆನಿಫಿಟ್ಸ್ಗಳನ್ನು ಕೂಡ ಸ್ಪೀಡಾಗಿ ಮಾಡಬಾರ್ದು, ಅಲ್ಲಿ ಸಂಬಂಧಪಟ್ಟಂತೆ ನಾವು ಅಸೆಸ್ಮೆಂಟನ್ನು ನಿಧಾನವಾಗಿ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಇಲ್ಲಿ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಸ್ಟಾರ್ ರೇಟಿಂಗ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಈ ಮೂಲಕ ಯಾವುದೇ ಗವರ್ನಮೆಂಟ್ ಸ್ಕೀಮ್ಸ್ಗಳು ಅಥವಾ ಯಾವುದೇ ಗವರ್ನಮೆಂಟ್ ಪ್ರಾಜೆಕ್ಟ್ಸ್ಗಳನ್ನು
ಆದಷ್ಟು ಬೇಗ ಕ್ಲಿಯರೆನ್ಸನ್ನು ಕೊಟ್ಟರೆ ಅಂತಹ ಒಂದು ಸಂಸ್ಥೆಗಳಿಗೆ ನಾವು ಸ್ಟಾರ್ ರೇಟಿಂಗ್ ಸಿಸ್ಟಮನ್ನು ಕೊಡಲಾಗುತ್ತದೆ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ. ಇವುಗಳನ್ನು ಯಾವುದರ ಆಧಾರದ ಮೇಲೆ ಕೊಡಲಾಗುತ್ತದೆ ನೋಡಿ, ಯಾವುದೇ ಒಂದು ಪ್ರಾಜೆಕ್ಟು, ಇಂಡಸ್ಟ್ರಿಯಲ್ ಪ್ರಾಜೆಕ್ಟು ಪೊಟೆನ್ಷಿಯಲ್ ಎನ್ವೈರನ್ಮೆಂಟಲ್ ರಿಸ್ಕನ್ನು ಹೊಂದಿದರೆ ಅಲ್ಲಿ ಟ್ರಾನ್ಸ್ಪರೆನ್ಸಿ, ಎಫಿಷಿಯನ್ಸಿ ಮತ್ತು ಅಕೌಂಟಬಿಲಿಟಿ ಆಧಾರದಲ್ಲಿ ನಾವು ಇನ್ಸೆಂಟಿವೈಸ್ಗಳನ್ನು ಕೊಡಲಾಗುತ್ತದೆ. ಈ 3 ಪ್ರಮುಖವಾದಂಥ ಮಾನದಂಡಗಳನ್ನು ಇಟ್ಕೊಳ್ಳಲಾಗುತ್ತೆ. ಜೊತೆಗೆ ಯೂನಿಯನ್ ಕ್ಯಾಬಿನೆಟ್ಟು ಮೀಟಿಂಗಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ ಇದರ ಹಿಂದೆ ಇರುವಂತಹ ಉದ್ದೇಶ ಏನು ಅನ್ನೋದನ್ನು ನೋಡೋದಾದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗಳಿಗೆ ಬ್ರಾಡರ್ ಕಮಿಟ್ಮೆಂಟನ್ನು ಕೊಡುವುದ್ರ ಮುಖಾಂತರ ಅದಕ್ಕೆ ಫೆಸಿಲಿಟಿಯನ್ನು ಕೊಡುವುದಕ್ಕೆ ಈ ರೀತಿಯಾದಂಥ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ಗಳಿಗೆ ನಾವು ಈಸಿಯಾಗಿ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿಕೊಡ್ಬೋದು, ಬೇಗನೆ ಕ್ಲಿಯರೆನ್ಸನ್ನು ಕೊಡ್ಬೋದು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ. ಅದರೊಂದಿಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಬರುತ್ತೆ. ಈ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎನ್ನುವಂಥದ್ದು ತುಂಬ ಪ್ರಮುಖವಾದಂಥದ್ದು. ಇದನ್ನು ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಇರ್ತಾರೆ. ಈ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ತುಂಬ ಈಸಿ. ಸರ್ಕಾರದ ಯೋಜನೆಗಳು ಅಂದರೆ ಗವರ್ನಮೆಂಟ್ ಸ್ಕೀಮ್ಸ್ ಜೊತೆಗೆ ಅದು ಎನ್ವಿರಾನ್ಮೆಂಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಇವೆರಡನ್ನೂ ಕೂಡ ಆಧಾರವಾಗಿ ಇಟ್ಕೊಂಡು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಮಾಡಲಾಗುತ್ತದೆ. ಅದೇ ಯಾವುದೇ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅನಾಲಿಸಿಸನ್ನು ಫಸ್ಟ್ ಮಾಡಬೇಕು. ಅದರೊಂದಿಗೆ ಸ್ಟೇಟ್ ಲೆವೆಲಲ್ಲಿ ಅಂದರೆ ಸ್ಟೇಟ್ ಲೆವೆಲಲ್ಲಿ ಆಫೀಸರ್ಸ್ಗಳು, ಎಕ್ಸ್ಪರ್ಟ್ಸ್ಗಳು ಸೇರಿ ನ್ಯಾಚುರಲ್ ಎನ್ವಿರಾನ್ಮೆಂಟ್ಗೆ ಥ್ರೆಟ್ಟನ್ನು ಉಂಟು ಮಾಡುವಂತಹ ಯಾವುದೇ ಒಂದು ಪ್ರಾಜೆಕ್ಟ್ಸ್ಗಳನ್ನು ಸ್ಟೇಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥಾರಿಟಿ ಏನು ಮಾಡಬೇಕು, ಕ್ಯಾಟಗರೈಸನ್ನು ಮಾಡಬೇಕು. ಜೊತೆಗೆ ಅದ್ರ ಸಂಬಂಧಪಟ್ಟಂತೆ ಸ್ಟಡಿಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ಇದರ ಜೊತೆಗೆ ಇಂಡಸ್ಟ್ರಿ ಪ್ರಾಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಕನ್ಸ್ಟ್ರಕ್ಷನ್, ಸ್ಮಾಲ್ ಮೈನಿಂಗ್, ಸ್ಮಾಲ್ ಇಂಡಸ್ಟ್ರಿ ಪ್ರಾಜೆಕ್ಟ್ಸ್ ಜೊತೆಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇವೆಲ್ಲವೂ ಕೂಡ ಸ್ಟೇಟ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಅಡಿಯಲ್ಲಿ ಬರ್ತವೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ಸ್ಟೇಟ್ ಗೌರ್ನಮೆಂಟ್ಗಳು ಸ್ಟಾರ್ ರೇಟಿಂಗ್ ಸಿಸ್ಟಮ್ಸ್ಗಳನ್ನು ಯಾವ ರೀತಿ ಪಡ್ಕೊಳ್ತವೆ ಅಂದರೆ ರ್ಯಾಂಕಿಂಗ್ಸ್ಗಳು ಮತ್ತು ಇನ್ಸೆಂಟಿವ್ಸ್ಗಳನ್ನು ಎಷ್ಟು ಫಾಸ್ಟಾಗಿ ಮಾಡ್ತಾರೋ ಅದರ ಆಧಾರದ ಮೇಲೆ ನೀಡಲಾಗುತ್ತದೆ. ಎಗೇನ್ ಇಲ್ಲಿ ಪ್ಯಾರಾಮೀಟರ್ಸ್ಗಳನ್ನು ನಾವು ತೆಗೆದುಕೊಂಡಾಗ ಟ್ರಾನ್ಸ್ಪರೆನ್ಸಿ, ಎಫಿಷಿಯನ್ಸಿ ಮತ್ತು ಅಕೌಂಟಬಿಲಿಟಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ಏನು 80 ಡೇಸ್ಗಳ ಒಳಗಡೆ ನಾವು ಕ್ಲಿಯರೆನ್ಸನ್ನು ಕೊಟ್ಟರೆ ಅವರಿಗೆ ಒಂದು ಸ್ಟಾರ್ ರೇಟಿಂಗ್ ಸಿಗ್ತದೆ ಎನ್ನುವಂಥದ್ದು. 105 ದಿನಗಳ ಒಳಗಡೆ ಕೊಟ್ಟರೆ ಯಾವುದೇ ರೀತಿ ಮಾರ್ಕ್ಸ್ಗಳು ಸಿಗೋದಿಲ್ಲ ಎನ್ನುವಂಥ ವಿಷಯವನ್ನು ಪ್ರಸ್ತಾಪಿಸಲಾಗಿದೆ. ಇದಕ್ಕೆ ಕಾರಣ ಏನು ಕೊಡ್ತಾ ಇದೆ ಗವರ್ನಮೆಂಟ್ ಅಂದರೆ ಇದಕ್ಕೆ ಬೇಗ ಗವರ್ನಮೆಂಟ್ ಕ್ಲಿಯರೆನ್ಸ್ ಸಿಗಲಿ, ಅಲ್ಲಿ ಯಾವುದೇ ರೀತಿ ಡಿಸಿಷನ್ ಮೇಕಿಂಗಲ್ಲಿ ತಡವನ್ನು ಮಾಡಬಾರ್ದು ಅನ್ನುವಂಥ ಒಂದು ಕ್ಲೈಮನ್ನು ಗವರ್ನಮೆಂಟ್ ಕೊಡ್ತಾ ಇದೆ. ಮುಂದಿನ ಆರ್ಟಿಕಲ್ ಮಾಸ್ಕೋ ಮೇ ಇನ್ಸ್ಟಾಲ್ ಪ್ರಾಕ್ಸಿಸ್ ಇನ್ ಕೀವ್ UK ಅನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಬ್ರಿಟನ್ ಕ್ಲೇಮ್ಸ್ ಟು ಹ್ಯಾವ್ ಎವಿಡೆನ್ಸ್ ಆಫ್ ಕ್ರೆಮ್ಲಿನ್ ಟ್ರೈಯಿಂಗ್ ಟು ಇನ್ಸ್ಟಾಲ್ ಪ್ರೋ ರಷ್ಯನ್ ಪೊಲಿಟಿಷಿಯನ್ ಇನ್ ಉಕ್ರೇನ್ ಅಂತಕ್ಕಂಥದ್ದು. ಇಲ್ಲಿ ರಷ್ಯಾ ಮತ್ತು ಉಕ್ರೇನ್ನ ನಡುವೆ ಸಹಜವಾಗಿಯೇ ಯುದ್ಧದ ಸನ್ನಿವೇಶ ಕ್ರಿಯೇಟ್ ಆಗಿದೆ ಅನ್ನುವಂತಹ ಒಂದು ವಿಚಾರದಲ್ಲಿ ಬ್ರಿಟನ್ ಏನು ಹೇಳಿದೆ ಅಂದರೆ ಪ್ರೋ ರಷ್ಯನ್ ಲೀಡರ್ಸ್ಗಳನ್ನು ಕ್ಯೂ ಅಂದರೆ ಉಕ್ರೇನ್ನ ರಾಜಧಾನಿಯಲ್ಲಿ ರಷ್ಯಾ ಪ್ರೋ ಲೀಡರನ್ನು ನಾವೇನು ಮಾಡಬೇಕು, ಇನ್ಸ್ಟಾಲ್ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರಿಟನ್ ತನ್ನ ಅಡಿಯಲ್ಲಿ ತನ್ನ ಹತ್ತಿರ ಮಾಹಿತಿ ಇದೆ ಅಂತೇಳಿ ಕ್ಲೈಮ್ ಮಾಡ್ಕೊಳ್ತಾ ಇದೆ. ಈಗಾಗಲೇ ರಷ್ಯಾ ಮತ್ತು ಉಕ್ರೇನ್ನ ನಡುವೆ ಯುದ್ಧದ ಸನ್ನಿವೇಶ ಕ್ರಿಯೇಟ್ ಆಗಿದ್ದು ರಷ್ಯನ್ ಟ್ರೂಪ್ಸ್ಗಳು ಉಕ್ರೇನ್ ಬಾರ್ಡರಲ್ಲಿ ಅದರ ಜೊತೆಗೆ ಆರ್ಸೆನಲ್ಸು, ಟ್ಯಾಂಕ್ಸು, ಫೈಟಿಂಗ್ ವೆಹಿಕಲ್ಸ್ ಮತ್ತು ಆರ್ಟಿಲರಿ ಮತ್ತು ಮಿಸೈಲ್ಸ್ಗಳ ನಡುವೆ ಹೂಡಿದ್ದಾರೆ. ಯುದ್ಧದ ಸನ್ನಿವೇಶ ಕ್ರಿಯೇಟ್ ಆದ್ರೂ ಕೂಡ ಇದಕ್ಕೆ ಪ್ರೋ ರಷ್ಯನ್ ಲೀಡರ್ಸ್ಗಳನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ತಿದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬ್ರಿಟನ್ ತನ್ನ ಮಾಹಿತಿಯನ್ನು ಹೊರಹಾಕಿದೆ. ಉಕ್ರೇನಲ್ಲಿರುವಂತಹ ನಿವೃತ್ತ ಪೊಲಿಟಿಷಿಯನ್ಸ್ಗಳು ರಷ್ಯಾದ ಇಂಟೆಲಿಜೆನ್ಸ್ ಜೊತೆಗೆ ಸಂಬಂಧವನ್ನು ಹೊಂದಿದ್ರು, ಅದರೊಂದಿಗೆ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದರು ಎನ್ನುವಂತಹ ವಿಚಾರವನ್ನು ಲಂಡನ್ ಪ್ರಸ್ತುತಪಡಿಸಿದೆ. ಇದರೊಂದಿಗೆ ರಷ್ಯಾದ ಇಂಟೆಲಿಜೆನ್ಸ್ಗಳಿಗೆ ಸೀಕ್ರೆಟ್ ಇನ್ಫಾರ್ಮೇಷನ್ಸ್ಗಳನ್ನು ಕರೆಂಟ್ಲಿ ಪ್ಲ್ಯಾನಿಂಗ್ಗಳನ್ನು ಅಂದರೆ ಯುಕ್ರೇನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ವಶಪಡಿಸ್ಕೊಳ್ಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ಲ್ಯಾನಿಂಗ್ಸ್ಗಳನ್ನು ಶೇರ್ ಮಾಡ್ತಿದೆ ಎನ್ನುವಂಥ ವಿಚಾರವನ್ನು ಲಂಡನ್ ಪ್ರಸ್ತುತಪಡಿಸಿದೆ. 2014ರಲ್ಲಿ ರಷ್ಯಾ ಕ್ರೀಮಿಯಾವನ್ನು ಕೂಡ ಆಕ್ರಮಣವನ್ನು ಮಾಡಿಕೊಂಡಿತ್ತು ಅನ್ನುವಂಥ ವಿಚಾರವನ್ನು ಇಲ್ಲಿ ನೀವು ಗಮನದಲ್ಲಿಟ್ಕೊಬೇಕು. ಮುಂದಿನ ಆರ್ಟಿಕಲ್ ತಾಲಿಬಾನ್ ಅಫ್ಘಾನ್ ಸೊಸೈಟಿ ಮೆಂಬರ್ಸ್ ಬಿಗಿನ್ ಓಸ್ಲೋ ಟಾಕ್ಸ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ತಾಲಿಬಾನ್ ಪ್ರತಿನಿಧಿಗಳ ಒಕ್ಕೂಟಗಳು ಸೇರಿಕೊಂಡು ಯುರೋಪಿನ ರಾಷ್ಟ್ರಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಎಸ್ಪೆಷಲಿ ಅಲ್ಲಿರುವಂತಹ ಅಫ್ಘಾನ್ ಸಿವಿಲ್ ಸೊಸೈಟಿ ಮೆಂಬರ್ಸ್ಗಳು ಹ್ಯೂಮನ್ ರೈಟ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಫೋಕಸಿವ್ ಆಗಿ ಇಟ್ಕೊಂಡು ಯುರೋಪ್ಗೆ ಭೇಟಿ ಮಾಡ್ತಿದ್ದಾರೆ. ಈ ಭೇಟಿಯ ಮುಖಾಂತರವಾಗಿ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಫ್ರಾನ್ಸು, ಬ್ರಿಟನ್ನು, ಜರ್ಮನಿ, ಇಟಲಿ ಮತ್ತು ಯುರೋಪಿಯನ್ ಯೂನಿಯನ್ಗೆ ಭೇಟಿಯನ್ನು ನೀಡುವುದರ ಮುಖಾಂತರವಾಗಿ ಅಲ್ಲಿ
ಪೀಸ್ಫುಲ್ ಸಿಚುಯೇಷನನ್ನು, ಅಂದರೆ ಏನು ವಾರ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆಯಲ್ವ, ಅದರ ಬದಲಿಗೆ ಪೀಸ್ಫುಲ್ ಸಿಚುಯೇಷನನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದೆ. ಈ ಒಂದು ಮಾತನ್ನು ತಾಲಿಬಾನ್ ಸ್ಪೋಕ್ಸ್ ಪರ್ಸನ್ ಆಗಿರ್ತಕ್ಕಂಥ ಜಬೀವುಲ್ಲಾ ಮುಜಾಹಿದ್ ಅವರು ಹೇಳಿದ್ದಾರೆ. ಎಗೈನು ಇಲ್ಲಿ ಡಿಸ್ಕಷನಲ್ಲಿ ಮೇನ್ ಕಾನ್ಸಂಟ್ರೇಷನ್ ಮಾಡಿರುವಂಥ ಪಾಯಿಂಟ್ಸ್ಗಳು ಏನು ಅಂದರೆ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ಸು ಮತ್ತು ಹ್ಯೂಮನ್ ರೈಟ್ಸ್ಗಳ ಬಗ್ಗೆ ನಾವು ಟಾಕ್ಸನ್ನು ಮಾಡ್ತೀವಿ. ಇಲ್ಲಿ ಇಡೀ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಾರ್ವೆ ಅನ್ನುವಂಥದ್ದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ಗೆ ಟಾಕ್ಸ್ ಮಾಡುವುದಕ್ಕಾಗಿ ಅಥವಾ ಮಾತುಕತೆಯನ್ನು ಮಾಡುವುದಕ್ಕಾಗಿ ನಾರ್ವೆ ತಾಲಿಬಾನ್ ಜೊತೆ ಕೈ ಜೋಡಿಸಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್, ಪೆರು ಡಿಕ್ಲೇರ್ಸ್ ಎನ್ವಿರಾನ್ಮೆಂಟಲ್ ಎಮರ್ಜೆನ್ಸಿ ಫಾಲೋಯಿಂಗ್ ಆಯಿಲ್ ಸ್ಪಿಲ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ನ್ಯಾಚುರಲ್ ಕೆಲಾಮಿಟೀಸ್ ವ್ಯಾಲ್ಕನಿಕ್ ಎರಪ್ಷನ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಏನು ಇತ್ತೀಚೆಗೆ ನಡೆದಂತಹ ಟೋಂಗಾ ಅಂಡರ್ ವಾಟರ್ ಸಿ ಎರಪ್ಷನ್ನ ಮುಖಾಂತರವಾಗಿ ಅದರಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ವೇವ್ಸ್ಗಳು ಪೆರು ಎನ್ನುವಂತಹ ದೇಶದಲ್ಲಿ ಸುಮಾರು ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡಿದೆ. ಅದರಲ್ಲೂ ರಿಫೈನರಿಗೆ ತುಂಬ ಹಾನಿಯನ್ನು ಉಂಟು ಮಾಡಿದೆ. ಅದಕ್ಕೋಸ್ಕರ ಎನ್ವಿರಾನ್ಮೆಂಟಲ್ ಎಮರ್ಜೆನ್ಸಿಯನ್ನು ಅಲ್ಲಿ ಡಿಕ್ಲೇರ್ ಮಾಡಲಾಗಿದೆ. ಇದು KPSC ಮತ್ತು UPSC ಪರೀಕ್ಷಾ ದೃಷ್ಟಿಯಿಂದ ನಮಗೆ ತುಂಬ ಪ್ರಮುಖವಾದದ್ದು. UPSC ಮತ್ತು KPSCಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ರೈಸ್ ಆಗ್ತಾ ಇರ್ತವೆ. ಇಲ್ಲಿ ಪೆರು ದೇಶದಲ್ಲಿ ಕ್ರಿಯೇಟ್ ಆಗಿರುವಂತಹ ಈ ಒಂದು ಸಿಚುವೇಷನ್ಗೆ ಕಾರಣ ಟೋಂಗಾ ರೀಜನಿಂದ ಕ್ರಿಯೇಟ್ ಆಗಿರುವಂತಹ ವಾಲ್ಕನಿಕ್ ಎರಪ್ಷನ್. ಸೊ ಇದರಿಂದ ಸುನಾಮಿ ವೇವ್ಸ್ಗಳು ಕ್ರಿಯೇಟ್ ಆಗಿ ಆಯಿಲ್ ಸ್ಪಿಲ್ ಆಗಿರೋದ್ರ ಮುಖಾಂತರ ಅಪಾರ ಪ್ರಮಾಣದ ನಷ್ಟ ಕ್ರಿಯೇಟ್ ಆಗಿದೆ. ಇದು ಯುನೈಟೆಡ್ ಸ್ಟೇಟ್ಸ್ನವರೆಗೂ ಕೂಡ ಆ ಒಂದು ಅಲೆ ಅಲ್ಲಿವರೆಗೂ ಕೂಡ ರೀಚ್ ಆಗಿದೆ. ಅದರೊಂದಿಗೆ ಆಯಿಲ್ ಸ್ಪೀಕ್ ಲೀಮಾ ಅಂದರೆ ಪೆರು ಪ್ರದೇಶದಲ್ಲಿರುವಂತಹ ಲೀಮಾ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದ್ದು ಬರ್ಡ್ಸ್ಗಳು ಜೊತೆಗೆ ಫಿಶಿಂಗು, ಟೂರಿಸಂ ಡಿಪಾರ್ಟ್ಮೆಂಟ್ಸ್ಗಳು, ಇಂಡಸ್ಟ್ರೀಸ್ಗಳು ಇದರಿಂದ ನಷ್ಟವನ್ನು ಅನುಭವಿಸಿದೆ ಅಂತೇಳಿ ಸ್ವತಃ ಪೆರು ದೇಶನೇ ಡಿಕ್ಲೇರ್ ಮಾಡಿದೆ. 50 ಮಿಲಿಯನ್ ಲಾಸಸ್ ಅಂದರೆ $50 ಮಿಲಿಯನ್ ಲಾಸ್ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳಿದೆ ಎಲ್ಲ ಸೆಕ್ಟರ್ಗಳು ಸೇರಿ. ಫೈನಲ್ ಆಗಿ ಅಲ್ಲಿರುವಂಥ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಏನು ಹೇಳಿದೆ ಅಂದರೆ ಆಯಿಲ್ ಸ್ಪಿಲ್ ಅಮೌಂಟ್ಸ್ ಟು ಸಡನ್ ಇವೆಂಟ್ ಆಫ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ದ ಕೋಸ್ಟಲ್ ಮೆರೈನ್ ಎಕೋಸಿಸ್ಟಮ್. ಅಂದರೆ ಕರಾವಳಿ ಪ್ರದೇಶದಲ್ಲಿರುವಂತಹ ಜೀವ ವ್ಯವಸ್ಥೆಗೆ ಈ ಆಯಿಲ್ ಸ್ಪೀಸಿಂದ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಎನ್ವಿರಾನ್ಮೆಂಟಲ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಿದ್ದೀವಿ ಅನ್ನೋಂಥ ವಿಷಯವನ್ನು ಈ ಒಂದು ಆರ್ಟಿಕಲ್ ನಮಗೆ ಪ್ರಸ್ತುತಪಡಿಸುತ್ತದೆ. ಇಷ್ಟು 24/1/2022 ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ತಮಗೇನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.